ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ನಾವೊಂದು ವಾಕ್ಯವನ್ನು ಓದಿ ಆರಾಧನೆ ಭಾಗಕ್ಕೆ ಹೋಗುವ. ವಾಕ್ಯ ಹೀಗೆ ಹೇಳ್ತದೆ, 48 ಕೀರ್ತನೆ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ಆತನು ಮಹೋನ್ನತ ದೇವರಾಗಿದ್ದಾನೆ, ಸ್ತುತಿಗೆ ಪಾತ್ರನು, ಆರಾಧನೆಗೆ ಪಾತ್ರನಾಗಿದ್ದಾನೆ. ಸರ್ವ ಭೂನಿವಾಸಿಗಳು ಆತನನ್ನು ಆರಾಧಿಸಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡ ತಂದೆ, ನಿನ್ನ ಮುಂದೆ ನಾವು ಇದ್ದೇವೆ. ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ನಾವು ಸೇರಿದ್ದೇವೆ. ನಿನ್ನ ಮಕ್ಕಳಾದ ನಾವು ಸ್ವಾಮಿ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿಕ್ಕೆ ಪರಿಶುದ್ಧ ಆತ್ಮನೇ ಸಹಾಯ ಮಾಡು. ಪರಿಶುದ್ಧ ಆತ್ಮ ನಿನ್ನ ಸಹಾಯ ಬೇಕು. ನಮಗೆ ತಂದೆಗೆ ಸಂತೋಷ ಆಗಬೇಕು. ನಮ್ಮ ಆರಾಧನೆ ಮುಖಾಂತರ ನಿನ್ನಮ್ಮನ್ನು ನಡೆಸು, ವಾಕ್ಯದ ಮುಖಾಂತರ ನಡೆಸು, ಆರಂಭದಿಂದ ಅಂತ್ಯದವರೆಗೆ ನೀನೇ ನಡೆಸು ಮತ್ತು ನೀನು ಮಹಿಮೆ ಹೊಂದು ತಂದೆಯನ್ನು ಪ್ರಾರ್ಥನೆ ಯೇಸು ನಾಮ ತಂದೆ, ಆಮೆನ್. ವೆಲ್ಕಮ್ ಹೋಲಿ ಸ್ಪಿರಿಟ್. ಪರಿಶುದ್ಧ ಆತ್ಮನೇ ಸಹಾಯ ಮಾಡು. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಸ್ತುತಿಸುವ, ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಪರಲೋಕ ದೇವನೇ, ನಿನ್ನ ಆರಾಧನೆ ಮಾಡುವೆ. ರಾಜನೇ ರಾಜನೇ, ನಿನ್ನ ಆರಾಧನೆ ಮಾಡುವೆ. ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ಅಬ್ರಹ್ಮನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಅಬ್ರಹ್ಮನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯಾ, ನಾ ಕಂಡೆನು, ನಾ ಕಂಡೆನು. ಯಾಕೋಬನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಮೋಶೆಯ ದೇವರೇ, ನಿನ್ನ ಆರಾಧನೆ ಮಾಡುವೆ. ಯಾಕೋಬನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಮೋಶೆಯ ದೇವರೇ, ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯಾ, ನಾ ಕಂಡೆನು, ನಾ ಕಂಡೆನು. ಪೇತ್ರನ ದೇವರೇ, ನಿನ್ನ ಆರಾಧನೆ ಮಾಡುವೆ. ದಾವೀದನ
ಸವಿಧಾನ ದೇವರೇ ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಾ ಕಂಡೆನು. ನಾ ಕಂಡೆನು. ಹಲ್ಲೆಲೂಯ ನಾ ಕಂಡೆನು. ನಾ ಕಂಡೆನು. ಪರಲೋಕ ದೇವರೇ ನಿನ್ನ ಆರಾಧನೆ ಮಾಡುವೆ. ರಾಜದಿ ರಾಜನೇ ನಿನ್ನ ಆರಾಧನೆ ಮಾಡುವೆ. ಪರಲೋಕ ದೇವರೇ ನಿನ್ನ ಆರಾಧನೆ ಮಾಡುವೆ. ರಾಜದಿ ರಾಜನೇ ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಾ ಕಂಡೆನು. ನಾ ಕಂಡೆನು. ಹಲ್ಲೆಲೂಯ ನಾ ಕಂಡೆನು. ನಾ ಕಂಡೆನು. ಗ್ಲೋರಿ 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 ಗ್ಲೋರಿ. ಓ ಥ್ಯಾಂಕ್ ಯು ಲೋ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಹಾಲೆಲೂಯ. ಓ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಹಾಲೆಲೂಯ. ನಮ್ಮ ಮಕ್ಕಳಾದ ನಾವು ಸ್ವಾಮಿ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. ಹಾಲೆಲೂಯ. ಥ್ಯಾಂಕ್ ಯು ಲೋ. ಹಾಲೆಲೂಯ. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಆತನನ್ನು ಸ್ತುತಿಸುವ, ಆರಾಧಿಸುವ. ಆತನು हालेलुया स्तुति करेंगे, हम यीशु की स्तुति करेंगे. हालेलुया स्तुति करेंगे, हम यीशु की स्तुति करेंगे. हालेलुया 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 हालेलुया. सदा मैं स्तुति करूंगा और सदा तुझे याद करूंगा. सदा मैं स्तुति करूंगा और सदा तुझे याद करूंगा. पवित्र आत्मा से भरपूर होकर तेरे लिए जीऊंगा. पवित्र आत्मा से भरपूर होकर तेरे लिए जीऊंगा. हालेलुया स्तुति करेंगे, हम यीशु की स्तुति करेंगे. हालेलुया स्तुति करेंगे, हम यीशु की स्तुति करेंगे. हालेलुया 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 हालेलुया. क्रूस को जीवन दिया और रक्त आया क्रूस पर जीवन दिया और रक्त दिखाया. पापों को मिटा के पवित्र करके मुक्ति दिया है.
पापों को मिटा के मुक्ति करके मुक्ति भी दिया है। हालेलुया स्तुति करेंगे, हम यीशु की स्तुति करेंगे। हालेलुया स्तुति करेंगे, हम यीशु की स्तुति करेंगे। हालेलुया 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 स्तुति करेंगे, हम यीशु की स्तुति करेंगे। हालेलुया स्तुति करेंगे, नाವೆಲ್ಲರೂ यीशु की स्तुति करेंगे। हालेलुया 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 सदा मैं स्तुति करूंगा और सदा तुझे याद करूंगा, सदा मैं स्तुति करूंगा और सदा तुझे याद करूंगा। पवित्र आत्मा से भरपूर होकर तेरे लिए जीऊंगा। पवित्र आत्मा से भरपूर होकर तेरे लिए जीऊंगा। हालेलुया स्तुति करेंगे, हम यीशु की स्तुति करेंगे। हालेलुया स्तुति करेंगे, हम यीशु की स्तुति करेंगे। हालेलुया 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 हालेलुया। Oh glory 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 glory. Oh thank you Lord. ಆತನ್ನು ಆರಾಧಿಸುವ ಮನಪೂರ್ವಕವಾಗಿ ಆರಾಧಿಸುವ. Hallelujah. Thank you Jesus. Hallelujah. Oh glory glory glory. ನಮ್ಮ ಕೈಯನ್ನು ಎತ್ತಿ ನಾವು ಆರಾಧಿಸುವ ಆತನನ್ನು. Oh glory 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 glory. ಮಹಿಮೆ. Hallelujah. Thank you Lord. Thank you Jesus. Hallelujah. ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ.
ಗಗನಥಗು ಬಾಳುವನಾಗಿದ್ದೀ. ನಿತ್ಯ ದೇವರು ನೀನೇ, ಪರಿಶುದ್ಧ ರಾಜ ನೀನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಓ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಓ ದೇವರೇ. ಶರಣ ದೇವರೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ಶರಣ ದೇವರೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ನೀ ಸರ್ವಶ್ರೇಷ್ಠಿ ಕರ್ತನೇ. ಸರ್ವಸೃಷ್ಟಿಗೆ ನೀನು ಸರ್ವಲೋಕವನ್ನು ಆಳುವನಾಗಿದೆ ನೀನು ತಂದೆ. ನಿನ್ನ ಭುಜಬಲದಿಂದ ನೀನು ಆಳ್ತಾ ಇದ್ದಿ. ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳುವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಶರಣ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಶರಣ ದೇವರೇ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ಪರಿಶುದ್ಧ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ ಪ್ರಿಯರೇ, ಆತನು ಪರಿಶುದ್ಧನಾಗಿದ್ದಾನೆ. ಇಮ್ಮಾನುವೇಲನೇ, ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಆತನು ಪರಿಶುದ್ಧ ದೇವರಾಗಿದ್ದಾನೆ, ಸದಾ ಬಾಳುವನಾಗಿದ್ದಾನೆ, ಸದಾ ಆಳುವನಾಗಿದ್ದಾನೆ ಆತನು. ಆತನಿಗೆ ನಾವು ಆರಾಧಿಸುವ, ಇನ್ನೊಂದು ಹಾಡನ್ನು ಹಾಡಿ ನಾವು ಆರಾಧಿಸುವ, ಇನ್ನೊಂದು ಕೊಂಕಣಿ ಹಾಡನ್ನು ಹಾಡಿ ನಾವು ಆರಾಧಿಸುವ ಆತನನ್ನು. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ಪ್ರಿಯರೇ. ಆತನು ಒಳ್ಳೆಯವನಾಗಿದ್ದಾನೆ, ಆತನ ಬೆಳಕು ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ನಾವು ಪರಿಶುದ್ಧದಿಂದ ಪರಿಶುದ್ಧ ಸ್ಥಳಕ್ಕೆ ಹೋಗುವ. ಈ ಸಮಯದಲ್ಲಿ ನಾವು ಪರಿಶುದ್ಧದಿಂದ ಪರಿಶುದ್ಧ ಸ್ಥಳದಲ್ಲಿದ್ದೇವೆ. ಓ ಕುಲೋರಿ 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 ಕುಲೋರಿ, ಮನಪೂರ್ವಕವಾಗಿ ನಾವು ಆರಾಧಿಸುವ. ನಿಮಗೆ ಅರ್ಥ ಆಗಲಿ ಅರ್ಥ ಆಗಲಿ, ಇದರಲ್ಲಿ ದೇವರ ಪ್ರಸನ್ನತೆ ಈಗ ಚಲಿಸ್ತಾ ಇದೆ. महापवित्र स्थाना बेतेरिया,
tace samor yeya Sarpodyashi yasana muka Povintum chehat varubara Raya charaya Mahapavit stana biteyeya Shelye charaktan lensan pasha Gayana nitacha samoryeya Sarpodyashi asana muka Povitum chehat varubara Raya charaya Aradan kara Jesus Aradan kara Jesus Aradan kara Jesus Aradan kara Jesus Mahapavit stana biteyeya Shelye charaktan lensan pasha Gayana nitace samoryeya Sarpodyashi asana muka Povitum chehat varubara Raya charaya Mahapavit stana biteyeya Shelye charaktan lensan pasha Gayana nitace samoryeya Sarpodyashi asana muka Povitum chehat varubara Raya charaya Aradan kara Jesus Glory, 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 glory. Aradan kara Jesus Aradan kara Jesus Aradan kara Jesus Aradan kara Jesus Aradan kara ಈ ಸಮಯ ತಂದೆ ನಿನಗೆ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ತಂದೆ ನಾವು ಈ ಸಮಯದಲ್ಲಿ ನಿನಗೆ ಮನಪೂರ್ವಕವಾಗಿ ಆರಾಧಿಸ್ತೇವೆ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದೀವಿ ಸ್ವಾಮಿ ಓ ನಾವೆಲ್ಲರೂ ಅನುಭವ ಮಾಡುವ ಆತನ ಪ್ರಸನ್ನತೆ ಅನುಭವ ಮಾಡುವ ನಮ್ಮ ತಂದೆಯ ಪ್ರಸನ್ನತೆ ನಾವು ಅನುಭವ ಮಾಡುವ Hallelujah.
ತಂದೆಯನಿಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕರ್ತನೇ, ನಾವು ಮಾಡಿದ ಸ್ತುತಿ ಮತ್ತು ಆರಾಧನೆ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ಕರ್ತನೇನು ಆರಾಧನೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು ಸ್ವಾಮಿ. ನಾವೆಲ್ಲರೂ ಸೇರಿ ಮಾಡಿದ ಆರಾಧನೆ ಪರಲೋಕದಲ್ಲಿ ನಿನ್ನ ಸಿಂಹಾಸನದ ಮುಂದೆ ನೀನು ಸ್ವೀಕಾರ ಮಾಡಿದ ಸ್ವಾಮಿ. ಸ್ತೋತ್ರಪ್ಪ. ನಮ್ಮ ಯಜ್ಞವನ್ನು ಸ್ವೀಕಾರ ಮಾಡೋದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಸಲ್ಲಿಸುತ್ತಾ ಯೇಸು ನಾಮ ತಂದೆ, ಆಮೆನ್. ಪ್ರಿಯರೇ, ಇಷ್ಟು ಸಮಯ ನಾವು ಇಷ್ಟು ಹೊತ್ತು ದೇವರ ಪ್ರಸನ್ನತೆಯಲ್ಲಿ ನಾವು ಸಮಯ ಕಳೆದಿವೆ. ಆತನಿಗೆ ಆರಾಧನೆ ಮಾಡುವ, ಆತನಿಗೆ ಸ್ತುತಿ ಮಾಡುವ ಒಂದು ದೇವರು ಒಳ್ಳೆಯ ಅವಕಾಶ ನಮಗೆ ಮಾಡಿಕೊಟ್ಟಿದ್ದನು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಾವು ಮಾಡಿದ ಆರಾಧನೆ, ಸ್ತುತಿ, ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವನಿಗೆ ಸ್ತೋತ್ರವಾಗಲಿ. ಏಕೆಂದರೆ ಎಲ್ಲಿ ಸ್ತುತಿ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ಇರುವ ದೇವರು ಆಗಿದೆ ನಮ್ಮ ದೇವರು. ಅದಕ್ಕೆ ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಿಯರೇ, ನಾವು ವಾಕ್ಯ ಭಾಗಕ್ಕೆ ಹೋಗುವ. ದೇವರ ಪ್ರಸನ್ನತೆ ಉಂಟು. ಆ ಪ್ರಸನ್ನತೆ ಇದ್ದುಕೊಂಡು ನಾವು ವಾಕ್ಯವನ್ನು ಕೇಳುವ. ವಾಕ್ಯ ಮಾತ್ರ ನಮಗೆ ಉತ್ತರ ಕೊಡ್ತದೆ. ನಮ್ಮ ಎಲ್ಲ ಸಮಸ್ಯೆಗೆ ವಾಕ್ಯವೇ ಉತ್ತರ ಕೊಡೋದು. ವಾಕ್ಯದಲ್ಲಿ ಜೀವ ಉಂಟು ಪ್ರಿಯರೇ. ಅದಕ್ಕೋಸ್ಕರ ನಾವು ವಾಕ್ಯ ಭಾಗಕ್ಕೆ ಹೋಗುವ. ಯೇಸು ನಿಮ್ಮನ್ನು ಎಲ್ಲರನ್ನು ಪ್ರೀತಿ ಮಾಡ್ತಾನೆ. ಪ್ರಿಯರೇ, ನಾವು ಯಾವ ಸ್ಥಿತಿಯಲ್ಲಿ ಇರ್ರಿ, ಆದರೆ ನಿಮ್ಮ ಆರಂಭ ಉಂಟಲ್ಲ, ಎಷ್ಟು ಹಾಳಾಗಿರಲಿ ತೊಂದರೆ ಇಲ್ಲ, ಆದರೆ ಅಂತ್ಯ ಮಾತ್ರ ಅದು ಒಳ್ಳೆ ಸಂಪೂರ್ಣವಾಗಿರಬೇಕೆಂದು ದೇವರು ಬಯಸ್ತಾನೆ. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಮಾರ್ತಳು, ನಮ್ಮ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಮಗ್ದಲಿನಳು. ಆತಳ ಜೀವಿತ ಆರಂಭದಲ್ಲಿ ಸರಿ ಇರಲಿಲ್ಲ, ಆದರೆ ಅಂತ್ಯದಲ್ಲಿ ಅವರಿಗೆ ದೇವರು ಯೇಸು ಕ್ರಿಸ್ತನು ಏನು ಮಾಡಿದನು? ಪ್ರತ್ಯಕ್ಷನ ಆಗುವಾಗ ಜೀವಂತ ಮೊದಲು ಅವಳಿಗೆ ಸಿಕ್ಕಿತು. ಅವಳಿಗೆ ಮೊದಲು ಕಾಣಿಸಿಕೊಂಡದ್ದು ಯೇಸು ಕ್ರಿಸ್ತನು. ಏಕೆಂದರೆ ಅವಳ ಆರಂಭವು ಸರಿ ಇರಲಿಲ್ಲ, ಜೀವಿತ ಸರಿ ಇರಲಿಲ್ಲ. ಆದರೂ ಅಂತ್ಯವು ಏನಾಯಿತು? ಅಂತ್ಯವು ಅವಳು ಸಂಪೂರ್ಣ ಒಪ್ಪಿಸಿಕೊಂಡಿರುವಾಗ ದೇವರು ಆಕೆಗೆ ಯೇಸು ಕ್ರಿಸ್ತನು ಆಕೆಗೆ ಪ್ರತ್ಯಕ್ಷನಾದನು. ಏಕೆಂದರೆ ನಮ್ಮ ಸಮರ್ಪಣೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನಮ್ಮ ದೀನತೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಆರಂಭ ಯಾವ ರೀತಿಯಲ್ಲಿ ಆಗ್ಬೋದು, ಅಂತ್ಯ ನಮ್ಮ ಒಳ್ಳೆಯದಿರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಏಕೆಂದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದದ್ದು ಪಾಪಿಗಳನ್ನು ರಕ್ಷಿಸಲಿಕ್ಕೆ ಈ ಲೋಕಕ್ಕೆ ಬಂದದ್ದು. ನೀತಿವಂತರಿಗೆ ಅಷ್ಟರಲ್ಲ, ಪಾಪಿಗಳಿಗೆ ರಕ್ಷಿಸಲಿಕ್ಕೆ ಬಂದದ್ದು. ಒಂದು ಆತ್ಮ ರಕ್ಷಣೆ ಹೊಂದಿದರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಆಗ್ತದೆ. ಸತ್ಯವೇದ ಹೇಳ್ತದೆ. ಅದಕ್ಕೆ ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗುವ. ನಾವು ಮೊದಲಿನ ಪೇತ್ರನ ಪತ್ರಿಕೆಯಲ್ಲಿ 5ರಲ್ಲಿ ನಾವು 6ರಿಂದ ಸ್ವಲ್ಪ ಜ್ಞಾನಿಸುವ. ನಾವು ಇಲ್ಲಿ ಸತ್ಯವೇದ ಹೀಗೆ ಹೇಳ್ತದೆ, ಹೀಗಿರಲಾಗಿ ದೇವರ ತ್ರಾಣವಲ್ಲ ಹಸ್ತದಗಳಿಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಹೇಳ್ತಾನೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿರಿ ಹೇಳ್ತಾನೆ. ಒಬ್ಬ ವ್ಯಕ್ತಿ, ರಕ್ಷಣೆ ಹೊಂದಿದ ವ್ಯಕ್ತಿ ದಿನದಿಂದ ದಿನ ಅವನು ಏನಾಗಬೇಕು? ಬಗ್ಗಬೇಕು, ದೀನನಾಗಿ ನಡೆಯಬೇಕು. ದೇವರ ದೃಷ್ಟಿಯಲ್ಲಿ ಅದು ದೀನನಾಗಿ ನಡೆದರೆ, ತಗ್ಗಿಸಿಕೊಂಡು ನಡೆದರೆ ದೇವರು ಅವನಿಗೆ ಮೇಲೆತ್ತುತ್ತಾನೆ. ಅವನಿಗೊಂದು ದಿವಸ ದೇವರು ಮೇಲೆತ್ತುತ್ತಾನೆ, ಸನ್ಮಾನ ಮಾಡ್ತಾನೆ. ಸತ್ಯವೇದ ಹೇಳ್ತದೆ, ಕೆಡುಕನ ಮುಂದೆ ನಿನಗೆ ನಾನು ಸನ್ಮಾನ ಮಾಡ್ತೇನೆ ಎಂದು ಸತ್ಯವೇದ ಹೇಳ್ತದೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ, ಒಬ್ಬ ರಕ್ಷಣಾ ಆರಂಭ ಯಾವ ರೀತಿಯಲ್ಲಿ ಇರ್ಬೋದು? ಅವನದು ಆರಂಭ ಸರಿಯಾಗಲಿಕ್ಕಿಲ್ಲ. ಅವನು ರಕ್ಷಣೆಗೆ ಬರುವ ಮೊದಲು ಅವನ ಜೀವಿತ ಸರಿ ಇರಲಿಕ್ಕಿಲ್ಲ. ರಕ್ಷಣೆಗೆ ಬಂದು ಯೇಸುಗೆ ಸ್ವೀಕಾರ ಮಾಡಿದ ನಂತರ ಕೂಡ ಅವನ ಜೀವಿತ ಏನು ಸರಿ ಇರಲಿಕ್ಕಿಲ್ಲ. ಏಕೆಂದರೆ ಹಳೆಯ ಅಭ್ಯಾಸ ಇರ್ತದೆ. ಆದರೂ
ದೇವರ ವಾಕ್ಯವನ್ನು ಕೇಳಿ 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 ಒಳಗೆ ನೀನು ವಾಕ್ಯ ಕೇಳುವಾಗ ಒಳಗೆ ಅದು ತಲುಪುವಾಗ ಏನಾಗ್ತದೆ, ನಿನ್ನ ಒಳಗಿದ್ದ ಎಲ್ಲ ಸಂಗತಿ, ದೇವರಿಗೆ ಚಿತ್ತ ಇಲ್ಲದ ಇದಿರ್ತದೆ, ಕೆಲವು ನಿಯಮಗಳು ಇರ್ತದೆ ಒಳಗಿಂದ, ಅದೆಲ್ಲ ಪರಿಶುದ್ಧಾತ್ಮನ ಏನು ಮಾಡ್ತಾ ಇದ್ದಾನೆ, ಎಲ್ಲ ನಿಯಮದಿಂದ ನಿನಗೆ ಬಿಡುಗಡೆ ಮಾಡ್ತಾನೆ. ಪಾಪ ಮರಣದ ನಿಯಮನಿಂದ ನಿನಗೆ ಬಿಡುಗಡೆ ಮಾಡ್ತಾನೆ ಆತನು. ಯಾರು ಬಿಡುಗಡೆ ಮಾಡೋದು? ಪರಿಶುದ್ಧ ಆತ್ಮನು ಬಿಡುಗಡೆ ಮಾಡೋದು. ಪರಿಶುದ್ಧ ಆತ್ಮನು ಬಿಡುಗಡೆ ಮಾಡ್ತಾನೆ. ಒಂದೇ ಆ ಪಾಪ ಮರಣದ ನಿಯಮದಿಂದ ನಿನಗೆ ಬಿಡುಗಡೆ ಮಾಡಿ ಪರಿಶುದ್ಧ ಆತ್ಮದ ನಿಯಮನಿಂದ ನಿನಗೆ ತುಂಬಿಸ್ತಾನೆ. ಪರಿಶುದ್ಧ ಆತ್ಮನದ ನಿಯಮ ಉಂಟು, ಅದರಿಂದ ನಿನಗೆ ತುಂಬಿಸ್ತಾನೆ. ಅದು ಪರಿಶುದ್ಧಾತ್ಮ ನಿಯಮ ನಿನ್ನ ಒಳಗೆ ಬರುವಾಗ ನೀನು ದಿನದಿಂದ ದಿನ ಏನಾಗ್ತದೆ, ದೀನನಾಗಿ ನಡೀಲಿಕ್ಕೆ ಆಗ್ತದೆ. ನೋಡಿ, ಮರದಲ್ಲಿ ಫಲ ಇಲ್ಲದಿದ್ದರೆ ಮರ ನೆಟ್ಟಗವಾಗಿರ್ತದೆ. ಆದರೆ ಅದರ ಫಲ ಕೊಡಲಿಕ್ಕೆ ಪ್ರಾರಂಭವಾಗುವಾಗ ಆ ಮರದ ಕೊಂಬೆ ಸ್ವಲ್ಪ ಬಗ್ಗಿ ಇರ್ತದೆ. ಏಕೆ? ಅದು ಫಲ ಕೊಡ್ತದೆ. ಅದೇ ಪ್ರಕಾರ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಡೆಯುವಾಗ ಅದರ ಅರ್ಥ ಅಲ್ಲಿ ಫಲ ಬಂದಿದೆ ಎಂದು ಅರ್ಥ. ನಿನ್ನ ಜೀವಿತದಲ್ಲಿ ಫಲ ಬಂದಿದೆ ಎಂದು ಅರ್ಥ. ದೇವರ ದೃಷ್ಟಿಯಲ್ಲಿ ಅದು, ಮನುಷ್ಯನ ದೃಷ್ಟಿಯಲ್ಲಿ ಇರಲಿಕ್ಕಿಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ನೀನು ಫಲ ಕೊಡ್ತಾ ಇದ್ದಿ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನಾನು ಫಲ ಹುಡುಕಿಕೊಂಡು ಬರ್ತೇನೆ ಎಂದು ಹೇಳ್ತಾನೆ. ಫಲ ಕೊಡದ ಮರ ನಾನು ಕಡಿದು ಹಾಕ್ತೇನೆ ಎಂದು ಸತ್ಯವೇದ ಹೇಳ್ತದೆ. ದೇವರು ಏನು ಬಯಸ್ತಾನೆ? ನೀವು ಮತ್ತು ನಾವು ಫಲ ಕೊಡಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ನೀವು ಮತ್ತು ನಾವು ತಗ್ಗಿಸಿಕೊಂಡು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಇಲ್ಲಿ ಸತ್ಯವೇದ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಹೇಳ್ತಾನೆ. ಸತ್ಯವೇದ ಹೇಳ್ತದೆ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲೆ ತರುವವನು. ತಕ್ಕ ಕಾಲ, ಎಲ್ಲದಕ್ಕೆ ಒಂದು ಕಾಲ ಉಂಟು. ಪ್ರಸಂಗಿಯಲ್ಲಿ ಬರೀತಾನೆ, ಎಲ್ಲದಕ್ಕೆ ಆಕಾಶದ ಕೆಳಗೆ ಒಂದು ಕಾಲ ಉಂಟು, ನಿಯಮ ಉಂಟು, ಕಾಲ ಉಂಟು, ಸಮಯ ಉಂಟು. ಯಾವಾಗ ನಾವು ತಗ್ಗಿಸಿಕೊಂಡು ನಡೆಯುವಾಗ, ಪರಿಶುದ್ಧ ಆತ್ಮ ನಿಯಮಕ್ಕೆ ನಾವು ಒಪ್ಪಿಸಿಕೊಡುವಾಗ, ಸಮರ್ಪಣೆ ಮಾಡಿ ನಡೆಯುವಾಗ ಅಲ್ಲಿ ಏನದು ಫಲ ಕಾಣ್ತದೆ. ಆಗ ದೇವರು ಏನಂತಾರೆ, ಅವನಿಗೆ ಮೇಲೆತ್ತೇನೆ, ಏಕೆ ಇನ್ನೂ ಫಲ ಕೊಡಬೇಕೆಂದು ದೇವರು ಏನು ಬಯಸ್ತಾನೆ? ಇದಕ್ಕಿಂತ ಹೆಚ್ಚು ಫಲ ನೀನು ಕೊಡಬೇಕೆಂದು ದೇವರು ಬಯಸ್ತಾನೆ. ದೇವರು ಬೇರೆ ಏನು ಬಯಸೋದಿಲ್ಲ ನಮ್ಮ ಹತ್ರ. ದೇವರ ಮುಂದೆ ನಾವು ತಗ್ಗಿಸಿಕೊಂಡು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪುನಃ ಹೇಳ್ತಾ ಇದ್ದಾನೆ ಆತನು, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಇವತ್ತು ಬೇರೆ ಬೇರೆ ರೀತಿಯ ಚಿಂತೆ ಇರ್ಬೋದು, ನಿಮಗೆ ಭಯ ಇರ್ಬೋದು. ಲೋಕದಲ್ಲಿ ನೋಡುವಾಗ, ಸಂಗತಿ ನೋಡುವಾಗ ಭಯ ಇರ್ಬೋದು, ಭಯ ಆಗ್ಬೋದು. ಬೇರೆ ಬೇರೆ ಚಿಂತೆ, ಕುಟುಂಬದ ಚಿಂತೆ, ಮಕ್ಕಳ ಚಿಂತೆ, ಕೆಲಸ ಕಾರ್ಯದಲ್ಲಿ ಚಿಂತೆ, ಒಂದು ನೀನು ವ್ಯಾಪಾರ ಮಾಡಿದರೆ ವ್ಯಾಪಾರ ಸ್ಥಳದಲ್ಲಿ ಚಿಂತೆ, ಬೇರೆ ಬೇರೆ ಚಿಂತೆ ಏನಾಗ್ತದೆ? ಒಬ್ಬ ವ್ಯಕ್ತಿಗೆ ಚಿಂತೆ ಬಂದ ಕೂಡಲೇ ಏನಾಗ್ತದೆ? ಅವನನ್ನು ಹಾಳು ಮಾಡ್ತದೆ. ಆ ಚಿಂತೆ ಅವನ ಜೀವಿತವನ್ನು ಹಾಳು ಮಾಡ್ತದೆ. ಅವನಿಗೆ ಸರಿಯಾದ ರೀತಿಯಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ, ಸಂತೋಷದಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ. ಸೈತಾನು ಏನು ಬಯಸ್ತಾ ಇದ್ದಾನೆ? ಒಬ್ಬ ವ್ಯಕ್ತಿ ಚಿಂತೆಯಲ್ಲಿ ಇರಬೇಕೆಂದು ಬೇರೆ ಬೇರೆ ಆಲೋಚನೆ ತರ್ತಾನೆ. ಆತನು ಬೇರೆ ಬೇರೆ ಆಲೋಚನೆ ತಂದು ಹಾಕಿ ನೀನು ಯಾವಾಗಲೂ ಚಿಂತಿಸಬೇಕೆಂದು ಬಯಸ್ತಾನೆ. ಆತನ ಕೊಡುವ ಚಿಂತೆ ಅದು ಯಾವ ಚಿಂತೆ ಕೊಡ್ತಾನೆ ಆತನು? ನೀನು ಕುಗ್ಗಿ ಹೋಗಬೇಕು ಅಂತ ಚಿಂತೆ ಆತನು ಕೊಡ್ತಾನೆ. ದೇವರು ಹೇಳ್ತಾನೆ, ಚಿಂತೆ ಮಾಡಬೇಡಿರಿ ಹೇಳ್ತಾನೆ. ಚಿಂತೆ ಮಾಡಿ ಮಾಡಿ ನಿಮ್ಮ ಒಂದು ಕೂದಲು ಕೂಡ ನಿಮಗೆ ಏನು ಕಪ್ಪು ಇದ್ದದ್ದು ಬಿಳಿ ಮಾಡಲಿಕ್ಕೆ, ಬಿಳಿ ಇದ್ದದ್ದು ಕಪ್ಪು ಮಾಡಲಿಕ್ಕೆ ಆಗೋದಿಲ್ಲ. ಚಿಂತೆ ಮಾಡಬೇಡಿ ಹೇಳ್ತಾನೆ. ಸತ್ಯವೇದದಲ್ಲಿ ಕ್ಲಿಯರ್ ಆಗಿ ಯೇಸು ಹೇಳ್ತಾನೆ. ಅದಕ್ಕೋಸ್ಕರ ಸತ್ಯವೇದ ಏನು ಹೇಳ್ತದೆ? ಅಲ್ಲಿ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಕ್ರಿಸ್ತ ಯೇಸುವಿನ ಮೇಲೆ ಹಾಕಿರಿ ಎಂದು ಹೇಳ್ತಾನೆ. ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ. ಚಿಂತೆ ಮಾಡಿದ ವ್ಯಕ್ತಿ ಏನಾಗ್ತದೆ? ಕುಗ್ಗಿ ಹೋಗ್ತಾನೆ, ಕಾಯಿಲೆಗೆ ಒಳಗಾಗ್ತಾನೆ, ಬೇರೆ ಬೇರೆ ನೋವಿಗೆ ಒಳಗಾಗ್ತಾನೆ.
ಬಾಡಿ ಹೋಗ್ತಾನೆ, ಬೇಗ ಅವನು ಏನಾಗ್ತಾನೆ, ಕುಂದಿ ಹೋಗ್ತಾನೆ. ದೇವರು ಏನು ಬಯಸ್ತಾನೆ? ನಿನ್ನ ಮುಖವು ಪ್ರಕಾಶದಲ್ಲಿ ಇರಬೇಕು ಅಂತ ದೇವರು ಬಯಸ್ತಾನೆ, ಪ್ರಕಾಶಿಸಬೇಕು ಅಂತ ದೇವರು ಬಯಸ್ತಾನೆ. ಯಾವಾಗ ಪ್ರಕಾಶದಲ್ಲಿ ಇರುವುದು ನೀವು ಮತ್ತು ನಾವು ದೇವರ ಸನ್ನಿಧಿಯಲ್ಲಿ ಇರುವಾಗ, ಎಲ್ಲ ಚಿಂತೆಯು ಆತನ ಮೇಲೆ ಹಾಕಿ ದೇವರ ಸನ್ನಿಧಿಗೆ ಬಂದು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟರೆ, ಆ ಪರಿಶುದ್ಧ ಆತ್ಮನಿಗೆ ನಾವು ಒಪ್ಪಿಸಿಕೊಟ್ಟರೆ, ಆ ಪರಿಶುದ್ಧ ಆತ್ಮನ ನಿಯಮವನ್ನು ನಮ್ಮ ಒಳಗೆ ನಾವು ಪಡೆಕೊಂಡು ನಡೆದರೆ, ಆಗ ನಿಮಗೆ ಕ್ರಿಸ್ತಿಯ ಜೀವಿತದಲ್ಲಿ ಸಂತೋಷದಲ್ಲಿ ಜೀವಿಸಲಿಕ್ಕೆ ಆಗ್ತದೆ. ಕ್ರಿಸ್ತಿಯ ಜೀವಿತ ಎಂದರೆ ಸಮಾಧಾನದ ಜೀವಿತದು, ಸಂತೋಷದ ಜೀವಿತದು. ಇರಬೇಕಾದರೆ ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯ ನೀವು ಕಳೆಯಬೇಕೆಂದು ದೇವರು ಬಯಸ್ತಾನೆ. ಆತನ ಅನುನ್ನತೆಯಲ್ಲಿ ನೀವು ಮತ್ತು ನಾವು ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಕ್ರಿಸ್ತನ ಅನುನ್ನತೆಯಲ್ಲಿ ನೀವು ಮತ್ತು ನಾವು ಇರಬೇಕು. ಆಗ ಮಾತ್ರ ಅಲ್ಲಿ ಮಾತ್ರ ನಿನಗೆ ಸಮಾಧಾನ. ನೀನು ಖಾಲಿ ಕೂತ್ಕೊಂಡರೆ, ಸುಮ್ಮನೆ ಏನು ಮಾಡದೆ ಸಮಯ ಹೀಗೆ ಕಳೆಕೊಂಡರೆ, ಚಿಂತಕನು, ಚಿಂತೆ ತರುವವನು ಬರ್ತಾನೆ, ನಿನಗೆ ಶೋಧಕನು ಬರ್ತಾನೆ, ಶೋಧನೆ ತರುವವನು ಬರ್ತಾನೆ ಎಂದು ಹೇಳ್ತದೆ. ಶೋಧನೆ ತಂದು ಹಾಕ್ತಾನೆ ನಿನಗೆ. ನೀನು ಆ ಶೋಧನೆಗೆ ಬೀಳಬೇಕೆಂದು ಬಯಸ್ತಾನೆ. ಸೈತಾನು ಏನು ಬಯಸ್ತಾ ಇದ್ದಾನೆ? ನೀನು ಶೋಧನೆಗೆ ಬೀಳಬೇಕೆಂದು ದೇವರು ಬಯಸ್ತಾನೆ. ಆತನು ಯಾರು ಬಯಸ್ತಾನೆ? ಸೈತಾನು ಬಯಸ್ತಾನೆ. ದೇವರು ಏನು ಬಯಸ್ತಾನೆ? ನೀನು ಸಮಾಧಾನದಲ್ಲಿ ಜೀವಿಸಬೇಕು, ಸಂತೋಷದಲ್ಲಿ ಜೀವಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ಚಿಂತೆಯೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಯಾರು ಚಿಂತಿಸ್ತಾನೆ? ದೇವರು ನಿಮಗೋಸ್ಕರ ಚಿಂತಿಸ್ತಾನೆ. ಯಾವಾಗ ನಾವು ದೇವರ ಹತ್ತಿರ ಪಾದದ ಬಳಿಗೆ ಬರುವಾಗ, ನಮ್ಮನ್ನು ತಗ್ಗಿಸಿಕೊಂಡು ಆ ಪರಿಶುದ್ಧಾತ್ಮನಿಗೆ ಸಂಪೂರ್ಣ ಒಪ್ಪಿಸಿಕೊಡುವಾಗ, ಆತನ ನಿಯಮಕ್ಕೆ ನಾವು ಒಳಗಾಗುವಾಗ, ಪರಿಶುದ್ಧಾತ್ಮನೊಂದು ನಿಯಮ ಉಂಟು, ಅದಕ್ಕೆ ನಾವು ಒಳಗಾಗುವಾಗ ಏನು ಫಲ ಕಾಣಲಿಕ್ಕೆ ಆಗ್ತದೆ. ಅಲ್ಲಿ ಫಲ ಏಕೆ? ನಿಮಗೋಸ್ಕರ ಯಾರು ಚಿಂತಿಸ್ತಾನೆ? ಯೇಸು ಕ್ರಿಸ್ತನು ಚಿಂತಿಸ್ತಾನೆ. ನಾವು ಚಿಂತಿಸೋದು ಅಗತ್ಯ ಇಲ್ಲ. ಯಾವಾಗ? ಆತನ ಸನ್ನಿಧಿಯಲ್ಲಿ ಸಮಯ ಕಳೆಯುವಾಗ, ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸುವಾಗ. ಇಲ್ಲದರೆ ಏನು? ಶೋಧಕನು ಏನು ಮಾಡ್ತಾನೆ? ಆತ್ಮಿಕ ಲೋಕದಲ್ಲಿ ಆತನಿದ್ದಾನೆ, ಶೋಧನೆ ತರ್ತಾನೆ, ವಿಧ ರೀತಿಯಲ್ಲಿ ಶೋಧನೆ ತರ್ತಾನೆ. ಶೋಧನೆ ತಂದು ನೀನು ಶೋಧನೆಗೆ ಬೀಳಬೇಕೆಂದು ಬಯಸ್ತಾನೆ. ಶೋಧನೆಯಲ್ಲಿ ಬಿದ್ದರೆ ಏನಾಗ್ತದೆ? ನೀನು ಕಷ್ಟಕ್ಕೆ ಒಳಗಾಗ್ತಿ, ಸಮಸ್ಯೆಗೆ ಒಳಗಾಗ್ತಿ, ಆ ಸಮಸ್ಯೆ ಈ ಸಮಯಕ್ಕೆ ಒಳಗಾಗ್ತಿ. ದೇವರು ಏನು ಬಯಸ್ತಾನೆ? ನೀನು ಕಷ್ಟ ಸಂಕಟಕ್ಕೆ ಒಳಗಾಗಬಾರ್ದು ಎಂದು ಬಯಸ್ತಾನೆ. ಎಲೆ ಹೊರೆ ಹೊತ್ತುವರೆ ನನ್ನ ಹತ್ತಿರ ಬನ್ನಿರಿ ಎಂದು ಹೇಳ್ತಾನೆ, ಕರೆಯುತ್ತಾ ಇದ್ದಾನೆ. ನೀವು ನನ್ನ ಹತ್ತಿರ ಬನ್ನಿರಿ, ನಿಮ್ಮ ಹೊರೆ ನನಗೆ ಕೊಡಿರಿ ಹೇಳ್ತಾನೆ. ನಿನ್ನ ನೊಗವು ನನಗೆ ಕೊಡಿರಿ, ನನ್ನ ಹಗುರವಾದ ನೊಗವು ನಿಮಗೆ ಕೊಡ್ತೇನೆ ಎಂದು ಹೇಳ್ತಾನೆ. ನಾನು ಸಾತ್ವಿಕನು ಎಂದು ಹೇಳ್ತಾನೆ. ಯಾವಾಗ ಆತನ ಹತ್ತಿರ ಬರುವಾಗ ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ನಿಮಗೆ ಏನು ಮಾಡಬೇಕು, ಮುಂದೆ ನಿಮ್ಮ ಜೀವಿತ ಹೇಗೆ ನಡೆಯಬೇಕು, ಯಾವ ರೀತಿಯಲ್ಲಿ ಇರಬೇಕು ಎಂದು ಆತನು ನಿಮಗೆ ಹತ್ರ ಏನು ಮಾಡ್ತಾನೆ? ಯೋಜನೆ ಮಾಡ್ತಾನೆ, ಮಾರ್ಗ ತೆರೆಯುತ್ತಾನೆ. ಸತ್ಯವೇದ ಹೇಳ್ತದೆ, ಯೆರೆಮೀಯ ಗ್ರಂಥ ಪ್ರವಾದಿ ಮುಖ ದೇವರು ಮಾತಾಡ್ತಾನೆ. 29:11 ಹೇಳ್ತಾನೆ, ಆತನು ಮಾಡಿದ ಯೋಜನೆ, ನಿಮಗೋಸ್ಕರ ಮಾಡಿದ ಯೋಜನೆ ಅದು ಅಹಿತಕರ ಯೋಜನೆ ಅಲ್ಲ, ಅದು ಹಿತಕರ ಯೋಜನೆ ಆಗಿದೆ. ಒಳ್ಳೆ ಪ್ಲ್ಯಾನಿಂಗ್ ಮಾಡಿಟ್ಟಿದ್ದಾನೆ. ನಿಮಗೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಯೋಜನೆ ಮಾಡಿಟ್ಟಿದ್ದಾನೆ. ಆ ಯೋಜನೆಗೆ ನಾವು ಒಳಗಾಗಬೇಕು. ಯಾವಾಗ ನಾವು ಕ್ರಿಸ್ತನಲ್ಲಿ ಬರ್ತೀವಿ, ಆತನ ಹತ್ತಿರ ನಮ್ಮನ್ನು ತಗ್ಗಿಸಿಕೊಂಡು ಬರುವಾಗ, ನಮ್ಮ ಚಿಂತೆಯನ್ನು ಆತನ ಮೇಲೆ ಹಾಕುವಾಗ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ, ನಿಮಗೋಸ್ಕರ ಯೋಜನೆ ಮಾಡ್ತಾನೆ. ಅದು ಅಹಿತಕರ ಯೋಜನೆ ಅಲ್ಲ, ಅದು ಹಿತಕರ ಯೋಜನೆ, ಒಳ್ಳೆಯ ಯೋಜನೆ, ಒಳ್ಳೆಯ ಪ್ಲ್ಯಾನಿಂಗ್ ಮಾಡ್ತಾನೆ ಎಂದು ಸತ್ಯವೇದ ಹೇಳ್ತದೆ. ಏಕೆ? ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯದನ್ನೇ ಬಯಸ್ತಾನೆ, ನಿಮ್ಮ ಒಳ್ಳೆಯದನ್ನೇ ಬಯಸ್ತಾನೆ, ಹಾಳು ಬಯಸ್ತಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಆತನ ಹತ್ತಿರ ಬರೋವನು. ಆಗ ಶೋಧನೆಗೆ ನಾವು ಒಳಗಾಗದಾಗೆ ಆತ ನಮ್ಮನ್ನು ಕಾಪಾಡ್ತಾನೆ. ಅದರ ಅರ್ಥ ಶೋಧನೆ ಬರೋದಿಲ್ಲ ಅಂದಲ್ಲ, ಶೋಧನೆ ಬರ್ತಾನೆ. ಅವನ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ನಾವು ಏನು ಮಾಡಬೇಕು? ದೇವರ ಹತ್ತಿರನೇ ಸಮಯ ಕಳೆಯಬೇಕು. ಇಲ್ಲಿ ಸತ್ಯವೇದ ಹೇಳ್ತದೆ,
ಪುನಃ 8 ಹೇಳ್ತಿದ್ದಾರೆ, ಸ್ವಸ್ಥ ಚಿತ್ತರಾಗಿರಿ ಹೇಳ್ತಾನೆ. ಅಂದರೆ ಎಚ್ಚರಿಕೆಯಲ್ಲಿ ಇರಿರಿ ಹೇಳ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರಿಕೆಯಲ್ಲಿ ಇರಿರಿ ಹೇಳ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರಿಕೆಯಾಗಿರಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು, ನಿಮ್ಮ ವಿರೋಧಿ ಸೈತಾನ ಯಾರಾಗಿದ್ದಾನೆ? ದೇವರ ಮಕ್ಕಳ ವಿರೋಧಿಯಾಗಿದ್ದಾನೆ ಆತನು. ದೇವರ ಮಕ್ಕಳು ಯಾವಾಗ ಬಿದ್ದು ಹೋಗಬೇಕೆಂದು ಆತನು ಕೆಲಸ ಮಾಡ್ತಾ ಇದ್ದಾನೆ. ಶೋಧನೆ ತಂದು ಹಾಕಿ, ಬೇರೆ ಬೇರೆ ಸಂಗತಿ ಹಾಕಿ ಅವನು ಬಿದ್ದು ಹೋಗಬೇಕು, ಹಾಳಾಗಬೇಕು, ಆಶೀರ್ವಾದ ಬರಬಾರ್ದು ಎಂದು ಆತನು ಬಯಸ್ತಾನೆ. ಆದರೆ ದೇವರು ಏನು ಬಯಸ್ತಾನೆ? ದೇವರ ಆಲೋಚನೆ ಬೇರೆ ಉಂಟು. ನಾವು ಯಾವಾಗ ದೇವರ ಹತ್ತಿರ ಬರ್ತೇವೆ, ಆತನ ಆಲೋಚನೆ ಬೇರೆ ಉಂಟು. ನಿಮಗಸರ ನಮಗಸರ ಆಲೋಚನೆ ಬೇರೆ ಇಟ್ಟಿದ್ದಾನೆ ಆತನು. ಒಳ್ಳೆಯ ಮಾರ್ಗವನ್ನು ತೆರೆದಿಟ್ಟಿದ್ದಾನೆ ಆತನು. ನೀವು ಮತ್ತು ನಾವು ಫಲ ಕೊಡಬೇಕಂತ ದೇವರು ಬಯಸ್ತಾನೆ. ದೇವರ ರಾಜ್ಯದಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡ್ತಾನೆ. ಗರ್ಜಿಸುವ ಸಿಂಹದೋಪಾಯದಲ್ಲಿ ಗರ್ಜಿಸುತ್ತಾ ಇದ್ದಾನೆ. ಹೊರಗೆ ಆತ್ಮಿಕ ಲೋಕದಲ್ಲಿ ಅವನು ಗರ್ಜಿಸುತ್ತಾನೆ. ಈ ಸ್ವಾಭಾವಿಕ ಲೋಕದಲ್ಲಿ ಏನಾದರೂ ಆಗಬೇಕಾದ್ರೆ ಮೊದಲು ಆತ್ಮಿಕ ಲೋಕದಲ್ಲಿ ಸೈತಾನು ಮಾಡಿಬಿಡ್ತಾನೆ. ನಂತರ ಸ್ವಾಭಾವಿಕ ಲೋಕದಲ್ಲಿ ಆಗುವುದು. ಏನೋ ಕೆಲಸ ಆಗುವುದಾದರೂ ಮೊದಲು ಆತ್ಮಿಕ ಲೋಕದಲ್ಲಿ ಆಗ್ತದೆ. ವಾಯುಮಂಡಲದಲ್ಲಿ ಪೌಲನು ಬಿಡಿಸಿ ಬಿಡಿಸಿ ಬರೆಯುತ್ತಾ ಇದ್ದಾನೆ 6ನೇ ಅಧ್ಯಾಯದಲ್ಲಿ ಎಫೆಸಕರಿಗೆ. ವಾಯುಮಂಡಲದಲ್ಲಿ ಆತನು ಇದ್ದಾನೆ. ವಾಯುಮಂಡಲದಲ್ಲಿ ಆತನು ತಿರುಗಾಡ್ತಾ ಇದ್ದಾನೆ ಗರ್ಜಿಸುವ ಸಿಂಹದಾಗೆ. ಏಕೆ? ದೇವರ ಮಕ್ಕಳಿಗೆ ಯಾವಾಗ ಕೆಳಗೆ ಹಾಕುವುದು, ಯಾವಾಗ ಸಮಸ್ಯೆಗೆ ಹಾಕುವುದು, ಯಾವಾಗ ಕಾಯಿಲೆಯಲ್ಲಿ ಹಾಕುವುದನ್ನು ಆತನು ತಿರುಗಾಡ್ತಾ ಇದ್ದಾನೆ. ನಿನಗೆ ದೇವರು ವಾಕ್ಯ ಕೊಟ್ಟಿದ್ದಾನೆ ಅಲ್ವಾ? ನೀನು ಏನು ಮಾಡಬೇಕು? ವಾಕ್ಯವನ್ನು ಹೃದಯದಲ್ಲಿ ಇಟ್ಟು ಬಾಯಿಯಲ್ಲಿ ನೀನು ಹೇಳಬೇಕು. ವಾಕ್ಯ ನಿನ್ನ ಪರಿಸ್ಥಿತಿಗೆ ನೀನು ಹೇಳಬೇಕು. ವಾಕ್ಯಕ್ಕೆ ಮಾತ್ರ ಆತನು ಹೆದರ್ತಾನೆ ದುಷ್ಟನು. ಹೃದಯದಲ್ಲಿ ಇಟ್ಟು, ಈಗ ಕೇಳುವ ವಾಕ್ಯ ಹೃದಯದಲ್ಲಿ ಇಟ್ಟು ನೀನು ಬಾಯಲ್ಲಿ ಆ ಪರಿಸ್ಥಿತಿ ಬರುವಾಗ ನೀನು ಹೇಳಬೇಕು. ಹೇಳುವಾಗನೇ ಏನಾಗ್ತದೆ? ಆ ಪರಿಸ್ಥಿತಿ ಬದಲಾಗ್ತದೆ. ಪ್ರಿಯರೇ, ದೇವರು ಈ ಸೃಷ್ಟಿ ಮಾಡುವಾಗ ಸತ್ಯವೇದ ಹೇಳ್ತದೆ ಬೆಳಕಾಯಿತು ಎಂದು ಹೇಳ್ತಾನೆ. ಮೊದಲು ಬೆಳಕಾದದ್ದ ಮೊದಲು ಶಬ್ದ ಬಂದದ್ದ? ಯಾವುದು ಬಂದದ್ದು ಮೊದಲು ಬೆಳಕಾದದ್ದ ಶಬ್ದ ಬಂದದ್ದು ಮೊದಲು? ಪ್ರಿಯರೇ, ಮೊದಲು ದೇವರ ಬಾಯಿಂದ ಏನು ವಾಕ್ಯ ಬಂದಿತು. ಆ ಶಬ್ದ ಎಂಬ ವಾಕ್ಯ ಹೊರಗೆ ಬಂತು. ಬೆಳಕಾಗಲಿ ಎಂದು ಹೇಳುವಾಗ ಏನಾಯಿತು? ಬೆಳಕಾಯಿತು ಎಂದು ಸತ್ಯವೇದ ಹೇಳ್ತದೆ. ದೇವರು ವಾಕ್ಯವನ್ನು ಮಾತಾಡಿದ್ದು. ಇವತ್ತು ನಿಮ್ಮ ಪರಿಸ್ಥಿತಿಗೆ ನೀವು ಮಾತಾಡುವಾಗ ಆ ಪರಿಸ್ಥಿತಿ ದೇವರು ಬದಲಾಯಿಸ್ತಾನೆ. ಆತನಿಗೆ ಎಲ್ಲ ಸಾಧ್ಯ ಉಂಟು. ಅದಕ್ಕೋಸ್ಕರ ದೇವರ ಮಕ್ಕಳಿಗೆ ಇಲ್ಲಿ ಲೋಕದಲ್ಲಿ ಇಟ್ಟಿದ್ದಾನೆ. ನೀವು ವಾಕ್ಯದಲ್ಲಿ ಬೆಳೆಯಬೇಕು, ವಾಕ್ಯದ ಜ್ಞಾನದಲ್ಲಿ ತುಂಬಿಬೇಕೆಂದು ದೇವರು ಬಯಸ್ತಾನೆ. ವಾಕ್ಯದ ಜ್ಞಾನ, ವಾಕ್ಯದ ತಿಳುವಳಿಕೆ ಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಹೆಚ್ಚೆಚ್ಚು ನೀವು ಸತ್ಯವೇದ ಓದಬೇಕೆಂದು ದೇವರು ಬಯಸ್ತಾನೆ. ಹೆಚ್ಚು ವಾಕ್ಯ ಕೇಳಬೇಕು ಮತ್ತು ಹೃದಯದಲ್ಲಿ ಇಡಬೇಕೆಂದು ಬಯಸ್ತಾನೆ. ತಕ್ಕ ಸಮಯಕ್ಕೆ ಅದು ನೀವು ಹೊರಗೆ ತೆಗೆಯಬೇಕು. ತಕ್ಕ ಸಮಯ, ಯಾವ ಸಮಯದಲ್ಲಿ ಬೇಕು ಅದು ಆ ವಾಕ್ಯವನ್ನು ನೀನು ಮಾತಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ದುಷ್ಟನು ಗರ್ಜುವ ಸಿಂಹದಾಗೆ ತಿರುಗಾಡ್ತಾ ಇದ್ದಾನೆ. ಏಕೆಂದರೆ ಯಾರಿಗೆ ನುಂಗಲಿ ಎಂದು. ಪ್ರಿಯರೇ, ಸೈತಾನಿಗೆ ಕಚ್ಚಲಿಕ್ಕೆ ಆಗುವುದಿಲ್ಲ. ಏಕೆ ಆಗುವುದಿಲ್ಲ? ಅವನಿಗೆ ಹಲ್ಲಿಲ್ಲ. ಹಾಗಾದರೆ ಹಲ್ಲು ಎಲ್ಲಿ ಹೋಯಿತು ಅವನದು? ಹಲ್ಲು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ತೆಗೆದು ಬಿಟ್ಟಿದ್ದಾನೆ.
ಅವನ ಆಯುಧಗಳು ನಿರಾದಾಗಿ ಮಾಡಿದ್ದಾನೆ. ಇಲ್ಲದಿದ್ದರೆ ಎಲ್ಲರಿಗೆ ಕಚ್ಚಿದ್ದಾದ, ಈಗ ಕಚ್ಚಲಿಕ್ಕೆ ಆಗುವುದಿಲ್ಲ ಅವನಿಗೆ. ಏಕೆ? ಹಲ್ಲು ತೆಗೆದಿದ್ದಾನೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹಲ್ಲು ತೆಗೆದು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅವನು ಯಾರಿಗೆ ನುಂಗಲಿ ಎಂದು ಹುಡುಕುತ್ತಾ ಇದ್ದಾನೆ. ಏಕೆ? ಹಲ್ಲಿಲ್ಲ, ಕಚ್ಚಲಿಕ್ಕೆ ಆಗುವುದಿಲ್ಲ, ನುಂಗಲಿ ಎಂದು ಆತನು ತಿರುಗಾಡ್ತಾ ಇದ್ದಾನೆ. ಯಾರು ಸಿಗ್ತಾರೆ, ಯಾರು ಸಿಗ್ತಾರೆ, ಯಾರು ಸಿಗ್ತಾರೆ ಎಂದು ಶೋಧನೆ ತಂದು ಹಾಕಿ ಪಾಪಕ್ಕೆ ಒಳಗಾಗಿ, ಈಗ ಪಾಪಕ್ಕೆ ಒಳಗಾದ ನಂತರ ಆತನು ಹಿಡಿಯುವುದು. ಶೋಧನೆ ಎಲ್ಲರಿಗೆ ಬರ್ತದೆ. ಯೇಸು ಕೂಡ ಶೋಧನೆ ಬಂದಿದೆ. ಯೇಸು ಶೋಧನೆಗೆ ಒಳಗಾಗಲಿಲ್ಲ. ಯೇಸು ವಾಕ್ಯವನ್ನು ಮಾತಾಡಿದ. ಅದೇ ಪ್ರಕಾರ ನಾವು ಆ ಶೋಧನೆ ಬರ್ತದೆ, ಆ ಶೋಧನೆಗೆ ನಾವು ಒಳಗಾಗಬಾರ್ದು ದೇವರು ಬಯಸ್ತಾನೆ. ಅದಕ್ಕೆ ಒಳಗಾಗಬಾರ್ದು. ಒಂದು ಒಳ್ಳೆ ಶೋಧನೆಗೆ ಒಳಗಾದರೆ ಪಾಪಕ್ಕೆ ಒಳಗಾಗ್ತೀವಿ, ಪಾಪ ಮಾಡ್ತೇವೆ. ಆಗ ಏನಾಗ್ತದೆ? ಸೈತಾನಿಗೆ ಅಧಿಕಾರ ಸಿಗ್ತದೆ, ನಿಮ್ಮ ಮೇಲೆ ಅಧಿಕಾರ ಸಿಗ್ತದೆ. ಅವನು ನಿಮಗೆ ಪೀಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಸಮಸ್ಯೆ ತಂದು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಮಸ್ಯೆ ಈ ಸಮಸ್ಯೆ ಈ ಸಮಸ್ಯೆ ಗಲಿಬಿಲಿ ತಂದು ಸಮಾಧಾನ ತೆಗೀತಾನೆ. ಗಂಡನಲ್ಲಿ ಮಧ್ಯದಲ್ಲಿ ಜಗಳ ತರ್ತಾನೆ, ಮಕ್ಕಳ ಮಧ್ಯದಲ್ಲಿ, ಕೆಲಸ ಕಾರ್ಯ ಮಧ್ಯದಲ್ಲಿ ಏನೇನೋ ತಂದು ಹಾಕ್ತಾನೆ. ಹೀಗೆ ನೀನು ಸಮಾಧಾನದಲ್ಲಿ ಜೀವಿಸಬಾರ್ದು, ನೀನು ಶಾಂತಿಯಲ್ಲಿ ಜೀವಿಸಬಾರ್ದು, ಆರೋಗ್ಯದಲ್ಲಿ ಜೀವಿಸಬಾರ್ದು ಸೈತಾನು ಬಯಸ್ತಾನೆ. ದೇವರು ಏನು ಬಯಸ್ತಾನೆ? ನೀನು ಆರೋಗ್ಯದಲ್ಲಿ ಇರಬೇಕು, ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕು, ನೀನು ನನ್ನಲ್ಲೇ ಇರಬೇಕು ಎಂದು ದೇವರು ಬಯಸ್ತಾನೆ. ಆತನ ಹತ್ತಿರವೇ ಇರಬೇಕು ದೇವರು ಬಯಸ್ತಾನೆ. ಯಾವಾಗ ಆತನ ಹತ್ತಿರದಲ್ಲಿ ನಾವು ಇರುವಾಗ ದೇವರು ಏನು ಮಾಡ್ತಾನೆ? ಬೇಟೆಗಾರ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಿನಗೆ ನಾನು ತಪ್ಪಿಸ್ತೇನೆ ಎಂದು ಹೇಳಿಲ್ಲವಾ ಕೀರ್ತನೆಯಲ್ಲಿ 91ರಲ್ಲಿ? ಬೇಟೆಗಾರರ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಾನು ನಿನ್ನನ್ನು ತಪ್ಪಿಸ್ತೇನೆ ಎಂದು ಹೇಳಿದ್ದಾನೆ. ತಪ್ಪಿಸುವ ದೇವರೇ ಆಗಿದ್ದಾನೆ. ನಮ್ಮ ದೇವರು ತಪ್ಪಿಸುವನಾಗಿದ್ದಾನೆ. ಬೇಟೆಗಾರನ್ನು ಹುಡುಕ್ತಾ ಇದ್ದಾನೆ, ಬೇಟೆ ಹೊಡೆಯುತ್ತಾ ಇದ್ದಾನೆ. ಆದರೆ ದೇವರ ವಾಕ್ಯ ಏನಿದೆ? ನಾನು ತಪ್ಪಿಸ್ತೇನೆ ನಿನಗೆ. ಮರಣಕರ ವ್ಯಾಧಿಯಿಂದ ಮರಣ ತರಬೇಕೆಂದು ಸೈತಾನು ಏನು ಬಯಸ್ತಾನೆ? ಮಾನವನ ಮೇಲೆ ಸಮಯ ಬರುವ ಮೊದಲು ಅವನಿಗೆ ಮರಣ ತರುವುದು, ಅರ್ಧದಲ್ಲಿ ಮರಣದಲ್ಲಿ ಹಾಕುವುದು. ಅವನು ಸಾಯಬೇಕೆಂದು ಬಯಸ್ತಾನೆ. ಅವನು ಹೇಗೆ ಸಾಯಬೇಕು? ನ್ಯಾಚುರಲ್ ಮರಣ ಅಲ್ಲ, ಸ್ವಾಭಾವಿಕ ಮರಣ ಅಲ್ಲ, ಒಂದು ಭಯಂಕರವಾದ ಕ್ರೂರ ಥರದ ಒಂದು ಮರಣದಲ್ಲಿ ಮನುಷ್ಯನು ಸಾಯಬೇಕೆಂದು ಸೈತಾನು ಬಯಸ್ತಾನೆ. ಅದು ದೇವರು ಏನು ಬಯಸ್ತಾನೆ? ದೇವರು ಅದು ಬಯಸುವುದಿಲ್ಲ. ನಿನಗೆ ಬೇಟೆಗಾರರ ಬಲೆಯಿಂದಲೂ ಬೇಟೆ ಹೊಡೆಯುತ್ತಾ ಇದ್ದಾನೆ ಆತನು, ಮರಣಕರ ವ್ಯಾಧಿಯಿಂದಲೂ ಆತನು ತಪ್ಪಿಸುತ್ತಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ನೀನು ಯಾವಾಗ ವಾಕ್ಯ ಮಾತಾಡ್ತೀ ಆಗ ಅಲ್ಲಿ ಆತ್ಮಿಕ ಲೋಕದಲ್ಲಿ ದೊಡ್ಡ ಕಾರ್ಯ ಆಗ್ತದೆ. ಇದು ಸತ್ಯವಾಗಿದೆ. ಅದಕ್ಕೋಸ್ಕರ ವಾಕ್ಯದಲ್ಲಿ ನೀನು ಬೆಳೆಯಬೇಕೆಂದು ದೇವರು ಬಯಸ್ತಾನೆ. ದಿನದಿಂದ ದಿನ ದಿನದಿಂದ ದಿನ ದಿನದಿಂದ ದಿನ ನೀನು ಬೆಳೆಯಬೇಕು, ಜ್ಞಾನಿಸಬೇಕು. ವಾಕ್ಯ ಕೇಳುವುದೇ ಅಲ್ಲ, ಅದು ಜ್ಞಾನಿಸಬೇಕು. ಕೊಟ್ಟ ವಾಕ್ಯ ಎಲ್ಲಿ ಉಂಟದು, ಎಲ್ಲಿ ಬರೆಯಲ್ಪಟ್ಟಿದೆ, ಅದು ಪದೇ ಪದೇ ಓದಿ ಪದೇ ಪದೇ ಕೇಳಿ ಅದು ಏನು ನಾವು ಅದರಲ್ಲಿ ಬೆಳೆಯಬೇಕೆಂದು ದೇವರು ಬಯಸ್ತಾನೆ. ನಿನ್ನ ಮಗ್ಗಲಲ್ಲಿ 1000 ಜನ, ನಿನ್ನ ಬಲಗಳಲ್ಲಿ 10,000 ಜನ ಸತ್ತು ಬಿದ್ದರು ನಿನಗೇನಾಗುವುದಿಲ್ಲ. ದೇವರು ಏನು ಹೇಳ್ತಾನೆ? ನಿನಗೆ ಏನಾಗುವುದು? ಯಾಕೆ? ನೀನು ನನ್ನವನಾಗಿದ್ದಿ, ನೀನು ನನ್ನವನು, ನನ್ನ ಹೆಸರುಂಟು ನಿನ್ನಲ್ಲಿ, ನನ್ನ ಹೆಸರು ಬರೆದಿದೆ, ನೀನು ನನ್ನವನಾಗಿದ್ದಿ, ನನ್ನ ಹೆಸರು ಉಚ್ಚಾರ ಮಾಡಿದಿ. ಯಾರ ಹೆಸರು? ಯೇಸು ಕ್ರಿಸ್ತನ ಹೆಸರು ಉಚ್ಚಾರ ಮಾಡಿದಿ ನೀನು. ಅದಕ್ಕೋಸ್ಕರ ನಿನಗೆ ಏನೂ ಆಗುವುದಿಲ್ಲ. ಲೋಕಕ್ಕೆ ಆಗಬಹುದು, ಆಗುವುದಿಲ್ಲ ಎಂದು ಸತ್ಯವೇದ ಹೇಳುವುದಿಲ್ಲ, ಆಗಬಹುದು. ಆದರೆ ನಿನಗೆ ಏನೂ ಆಗುವುದಿಲ್ಲ. ನೀನು ಆತನ ಆಶ್ರಯದಲ್ಲಿ ಇದ್ದಿ, ನೀನು ಆತನ ಒಟ್ಟಿಗೆ ಇದ್ದಿ. ಸಮಯ ಬರುವ ಮೊದಲು ನಿನಗೆ ಏನಾಗುವುದಿಲ್ಲ. ಕ್ರೂರವಾದ ಮರಣವು ಸೈತಾನ ಕೊಡಲಿಕ್ಕೆ ಆಗುವುದಿಲ್ಲ ಸೈತಾನನಿಗೆ. ಅದಕ್ಕೋಸ್ಕರ ಅವನು ತಿರುಗಾಡ್ತಾ ಇದ್ದಾನೆ, ಆತ್ಮಿಕ ಲೋಕದಲ್ಲಿ ತಿರುಗಾಡ್ತಾ ಇದ್ದಾನೆ. ದೇವರ ಸ್ವರೂಪವಾಗಿ ಸೃಷ್ಟಿಸಿದ ಮಾನವನಿಗೆ ಹೇಗೆ ಸೃಷ್ಟಿದ್ದಾನೆ ದೇವರು ಹೇಗಿದ್ದಾನೆ ಅದೇ ರೀತಿ ಮಾನವನಿಗೆ ಸೃಷ್ಟಿದ್ದಾನೆ.
ಅಂಥ ಮಾನವನಿಗೆ ಸೈತಾನು ಏನು ಬಯಸ್ತಾನೆ? ಕ್ರೂರ ರೀತಿಯಲ್ಲಿ ಪೀಡಿಸಲಿಕ್ಕೆ ನೋಡ್ತಾನೆ, ಪ್ರಯತ್ನ ಮಾಡ್ತಾನೆ. ಶೋಧನೆ ತಂದು ಹಾಕಿ ಪಾಪಕ್ಕೆ ಒಳಗಾದಂಥ ಅವನಿಗೆ ಅಧಿಕಾರ ಸಿಕ್ಕಿತು ಅವನ ಮೇಲೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಲ್ಲಿ, ದೀನ ರೀತಿಯಲ್ಲಿ ಎಚ್ಚರಿಕೆಯಲ್ಲಿ ನಡೆಯಬೇಕು. ದೇವರು ಬಯಸ್ತಾ ಇದ್ದಾನೆ. ಆತನ ಹಸ್ತದ ಕೆಳಗೆ ಇರಬೇಕಂತ ದೇವರು ಬಯಸ್ತಾನೆ. ಸರ್ವಶಕ್ತನಾದ ಹಸ್ತನ ಕೆಳಗೆ ನಾವು ಇರಬೇಕು. ಆತನ ರೆಕ್ಕೆಯೊಳಗೆ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಭೂಮಿ ಆಕಾಶ ಅಳಿದು ಹೋಗ್ಬೋದು, ಸತ್ಯವೇದ ಹೇಳ್ತದೆ. ಅದು ನನ್ನ ವಾಕ್ಯ ಮಾತ್ರ ಅಳಿದು ಹೋಗುವುದಿಲ್ಲ. ದೇವರ ವಾಕ್ಯ ಅಳಿದು ಭೂಮಿ ಆಕಾಶ ಅಳಿದು ಹೋಗ್ಬೋದು, ಅದು ದೇವರ ವಾಕ್ಯವು ಅಳಿದು ಹೋಗುವುದೇ ಇಲ್ಲಂದು ಸತ್ಯವೇದ ಹೇಳ್ತದೆ. ದೇವರ ವಾಕ್ಯ ಸತ್ಯವಾಗಿದೆ. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಈಗ ಅದು ನೆರವೇರ್ತಾ ಉಂಟು. ಲೋಕದಲ್ಲಿ ಪ್ರಿಯರೇ ನೆರವೇರ್ತಾ ಉಂಟು. ಅದು ಆಕಸ್ಮಿಕ ಆಗುವುದಲ್ಲ. ಇದೆಲ್ಲ ಇದು ದೇವರು ಮೊದಲೇ ಬರೆದಾಕಿದ್ದಾನೆ. ತನ್ನ ಭಕ್ತರಿಗೆ ಮೊದಲೇ ತೋರಿಸಿದ್ದಾನೆ. ಮೊದಲೇ ಭಕ್ತರ ಮುಖಾಂತರ ಆತನು ತನ್ನ ಪ್ರವಾದಿ ಮುಖಾಂತರ ಬರೆದು ಹಾಕಿದ್ದಾನೆ. ಏನು ನಡೆಯುತ್ತದೆ ಅಂತ್ಯಕಾಲದಲ್ಲಿ, ಕೊನೆಯ ಕಾಲ ಏನು ನಡೆಯುತ್ತದೆ ಬರೆದು ಹಾಕಿದ್ದಾನೆ. ದಾನಿಯೇಲನ ಪ್ರವಾದಿ ನೀವು ಓದಿ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ಕ್ಲಿಯರಾಗಿ ಹೇಳ್ತಾನೆ. ಅಲ್ಲಿ ಅವನಿಗೆ ದಾನಿಯೇಲನಿಗೆ ಹೇಳ್ತಾನೆ, ಇದೆಲ್ಲ ಬರೆ ಹೇಳ್ತಾನೆ. ದಾನಿಯೇಲನು ಬರೆದಿರ್ತಾನೆ. ದಾನಿಯೇಲನಿಗೆ ಹೇಳ್ತಾನೆ, ಈಗ ಮುಚ್ಚಿಡು ಹೇಳ್ತಾನೆ, ಇದಕ್ಕೆ ಬೀಗ ಹಾಕು ಹೇಳ್ತಾನೆ. ಹಾಗಾದರೆ ಪ್ರಕಟಣೆ ಗ್ರಂಥಕ್ಕೆ ಬರುವಾಗ ಯೆಹೋವನಿಗೆ ತೋರಿಸ್ತಾನೆ ಎಲ್ಲ ಸಂಗತಿ ಏನು ಆಗ್ತದೆ ಕಡೆ ಕಾಲದಲ್ಲಿ. ಈಗ ತೆರೆ ಹೇಳ್ತಾನೆ, ಅವನು ಓಪನ್ ಮಾಡು ಹೇಳ್ತಾನೆ. ನೀನು ತೆರೆ, ಈಗ ಆ ಬೀಗ ಹಾಕಿದ್ದು ತೆರೆ. ಏಕೆ? ಇದು ತೆರೆದು ಇದು ಪ್ರಕಟ ಆಗಬೇಕು, ಮಾನವನಿಗೆ ಪ್ರಕಟ ಆಗಬೇಕು ಏನು ಆಗ್ತದಂದು. ಆಗ ನಿನಗೆ ವಾಕ್ಯ ಗೊತ್ತಿದ್ದರೆ, ನಿನ್ನ ವಾಕ್ಯದಲ್ಲಿ ದಡ ನಿಂತರೆ ಇದರಿಂದ ನಿನಗೆ ತಪ್ಪಿಸ್ತಾನೆ ಆತನು. ಆ ಮರಣದಿಂದ ಆತನು ತಪ್ಪಿಸ್ತಾನೆ ಆತನು. ನಿನಗೆ ಎಚ್ಚರಿಕೆಯಲ್ಲಿ ಇರಲಿಕ್ಕೆ ಆಗುತ್ತದೆ. ಇಲ್ಲಿ ಇರ್ತದೆ, ಪುನಃ ಹೇಳ್ತಾರೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು, ಏನು ಹೇಳ್ತಾನೆ? ನೀವು ನಂಬಿಕೆಯಲ್ಲಿ ದೃಢವಾಗಿರಿ ಹೇಳ್ತಾನೆ. ನಂಬಿಕೆ ತುಂಬ ಇಂಪಾರ್ಟೆಂಟ್. ಈ ವಾಕ್ಯ ನಂಬಬೇಕು ನೀವು ಮತ್ತು ನಾವು. ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅವನನ್ನು ಎದುರಿಸಿ ಹೇಳ್ತಾನೆ. ಯಾರನ್ನು? ಸೈತಾನನ್ನು ಎದುರಿಸಿ ಹೇಳ್ತಾನೆ. ಯಾರು ಎದುರಿಸಬೇಕು? ನೀನೇ ಎದುರಿಸಬೇಕು. ದೇವರ ಮಕ್ಕಳೇ ಎದುರಿಸಬೇಕು. ಸೈತಾನನ್ನು ಎದುರಿಸು, ನೀನು ಎದುರಿಸಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನನ್ನು ಎದುರಿಸು. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸ್ತಾರೆ ಎಂದು ನಿಮಗೆ ತಿಳಿದಿದೆಯಲ್ಲ ಹೇಳ್ತಾನೆ. ಲೋಕದಲ್ಲಿ ಇದ್ದ ಮಾನವನು ಅಂಥ ಬಾಧೆಗೆ ಒಳಗಾಗಿದ್ದಾನೆ. ಸೈತಾನ ಬಾಧೆಗೆ ಒಳಗಾಗಿದ್ದಾನೆ. ಸೈತಾನ ಅವರಿಗೆ ಪೀಡಿಸ್ತಾ ಇದ್ದಾನೆ. ಅದು ನೀನು ಅವನಿಗೆ ಎದುರಿಸಬೇಕು. ನೀನು ನಿನ್ನ ವೈರಿಗೆ ಎದುರಿಸಬೇಕು, ಸೈತಾನಿಗೆ ಎದುರಿಸಬೇಕು. ಹೇಗೆ ಎದುರಿಸೋದು? ವಾಕ್ಯದ ಮುಖಾಂತರ ಎದುರಿಸಬೇಕು. ಸತ್ಯವೇದ ಹೇಳ್ತದೆ, ಲೋಕದಲ್ಲಿ ಇರುವುದಕ್ಕಿಂತ ನಿನ್ನ ಒಳಗೆ ಇರುವ ಆತನು ಹೆಚ್ಚಿನವನಾಗಿದ್ದಾನೆ. ನಿನ್ನ ಒಳಗಿರುವನು ಹೆಚ್ಚಿನವನು. ದೇವರ ಆತ್ಮ ನಿನ್ನ ಒಳಗೆ, ಸರ್ವಶಕ್ತನಾದ ದೇವರ ಆತ್ಮ ನಿನ್ನ ಒಳಗೆ ಉಂಟು, ಹೆಚ್ಚಿನವನಾಗಿದ್ದಾನೆ. ಈಗ ಎದುರಿಸಬೇಕು, ನೀನು ಎದುರಿಸಬೇಕು. ವಾಕ್ಯ ಗೊತ್ತಿಲ್ಲದವರಲ್ಲ. ವಾಕ್ಯ ಗೊತ್ತಿಲ್ಲದವರಿಗೆ ಎದುರಿಸಲಿಕ್ಕೆ ಆಗುವುದಿಲ್ಲ. ವಾಕ್ಯ ಯಾರಿಗೆ ಗೊತ್ತು ಅವರು ಎದುರಿಸಬೇಕು. ಪ್ರಿಯರೇ, ಖಂಡಿತ ನಿಮಗೆ ಅರ್ಥ ಆಯ್ತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆ ಆದವರು ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕ್ಕಾಗಿ ಸ್ತೋತ್ರ. ನೀನು ಕರುಣಾಮಯನು, ದಯಾಳು ದೇವರು, ಕೃಪಾಸ್ವರೂಪನ ದೇವರಾಗಿದೆ. ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದ ಕರ್ತನೇ, ಹೇಗೆ ಎಚ್ಚರದಲ್ಲಿ ಇರಬೇಕೆಂದು, ಆತ್ಮೀಯ ಲೋಕದಲ್ಲಿ ಏನಾಗ್ತದೆಂದು ನೀನು ವಾಕ್ಯದ ಮುಖಾಂತರ ಮಾತಾಡಿದ್ದಕ್ಕೆ ಸ್ತೋತ್ರ ಕರ್ತನೇ. ನಿನ್ನ ವಾಕ್ಯದ ಜ್ಞಾನ ಕೊಡು, ವಾಕ್ಯದ ಬಲ ಕೊಡು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಹೋಗುವಾಗ ಬರುವಾಗ ಇವರಿಗೆ ಕಾಪಾಡು, ಕೇಡಿಯಿಂದ ಅವರಿಗೆ ತಪ್ಪಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಪರಿಶುದ್ಧ ರಕ್ತದ ಕೋಟೆ ಒಳಗೆ ಇಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೇ, ಎಲ್ಲಿ ನೋವಿದ್ದರೂ ಕರ್ತನೇ ಪೀಡಿಸ್ತಾ ಇದ್ದರೆ ಅದನ್ನು ಬಿಡುಗಡೆ ಆಗಲಿ. ಈ ಸಮಯದಲ್ಲಿ ಇದೇ ಸಮಯದಲ್ಲಿ ನೀನು ಮುಟ್ಟಬೇಕು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಬಂಧನ ಮುರಿಯಲ್ಪಡಲಿ ಇವರದ್ದು ಕರ್ತನೇ. ಇವರು ಫ್ರೀ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆ, ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಆಶೀರ್ವಾದ ಪಡೆಕೊಳ್ಳಬೇಕು ಕರ್ತನೇ.
ಕರ್ತನೇ, ಇವತ್ತು ಬರಬೇಕಾದ ಸಕಲ ಆಶೀರ್ವಾದ ಇವರ ಮೇಲೆ, ಇವರ ಕುಟುಂಬದ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ತಂದೆಯೇ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಸವನ್ನು ಪಡೆಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡ ಇರಲಿ. ಆಮೇನ್.